ಸರ್ಕಾರ ನಡೆಸೋಕ್ಕೆ ಅಂತ ಹೇಳ್ಕೊತಾರೆ. ಸರ್ಕಾರ ಏನು ನಡೆಸ್ತಾ ಇದ್ದಾರೆ? ಎಲ್ಲ ಗುಂಡಿ ಪಂಡಿ ಎಲ್ಲ ಹಂಗೆ ಬಿದ್ದೈತೆ. ಕಾಂಗ್ರೆಸ್ಸು, ಬಿ ಜೆ ಪಿ, ಜೆ ಡಿ ಎಸ್ಸು, ಕಮ್ಯುನಿಸ್ಟು ಯಾರೂ ಇಲ್ಲ ಮೇಡಮ್ ಅವರೇ. ಸೊ ಇದು ಏನಾಗಬೇಕು ಅಂದರೆ ಮೊದಲಿಂದ ರೀಸಫಲ್ ಆಗಬೇಕು. ಇಲ್ಲಿ ಯಾವ ಸಣ್ಕಳ್ರು ಅಂತ ಹುಡ್ಬೇಕು ಅಷ್ಟೇ ನೀವು. ಅದನ್ನು ಬಿಟ್ಬಿಟ್ಟು ಯಾರು ಉದ್ಧಾರ ಮಾಡ್ತಾರೆ, ಯಾರು ಇಚ್ಛಾಶಕ್ತಿ ಇಟ್ಕೊಂಡಂತೂ ರಾಜಕೀಯಕ್ಕೆ ಬರೋಲ್ಲ. ರಾಜಕೀಯಕ್ಕೆ ಬರೋರೆಲ್ಲ 90% ಕಳ್ರೆ. ಅದು ಅವ್ರನ್ನೇ ಕೇಳಬೇಕು ಮೇಡಮ್ ಅವರೇ. ಯಾರು ಕುರ್ಚಿ ಮೇಲೆ ಕೂತ್ಕೊಂತಾರೋ ಅವ್ರು ದುಡ್ಡು ಮಾಡ್ಕೊತಾವ್ರೆ. ಎಲ್ಲರಿಗೂ ಬೇಕು ಕುರ್ಚಿ, ಯಾರಿಗೆ ಬೇಡ ಕುರ್ಚಿ? ಈಗ ಡಿ ಕೆ ಶಿ ಅವರು ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ಅವ್ರು ಕುರ್ಚಿ ಮೇಲೆ ಕೂತ್ಕೊತಾ ಇದ್ದಾರಂತೆ, ಅವ್ರ ಬಗ್ಗೆ ಮಾತಾಡ್ಬೋದಾಗಿ. ಆ ದೃಷ್ಟಿ ಇಲ್ವಲ್ಲ ಅವರಿಗೆ. ಅವ್ರು ಹಾಕಿರೋ ಬಂಡವಾಳ ಎತ್ಕೊಬೇಕು. ಇವಾಗ ಹೆಂಗಾಗ್ಬಿಟ್ಟಿದೆ ರಾಜಕೀಯ ಅಂದರೆ, ಸೇವಾ ಮನೋಭಾವ ಇಚ್ಛಾಶಕ್ತಿ ಇಟ್ಕೊಂಡು ಯಾರು ರಾಜಕೀಯಕ್ಕೆ ಬರ್ತಾ ಇಲ್ಲ. ಬಿಸ್ನೆಸ್ ಆಗಿಬಿಟ್ಟಿದೆ ಇವಾಗೆಲ್ಲ, ಒಂಥರ ಕಮರ್ಷಿಯಲ್. ಅವರು ಒಂದು 50 ಕೋಟಿ ಬಂಡವಾಳ ಹಾಕ್ತಾರೆ, ಅದನ್ನು 500 ಮಾಡ್ಕೊಳಕ್ಕೆ ಯೋಚನೆ ಮಾಡ್ತಾರೆ. ಸಾರ್ವಜನಿಕವಾಗಿ ಇಚ್ಛಾಶಕ್ತಿ ಇಟ್ಕೊಂಡು, ಸೇವಾ ಮನೋಭಾವ ಇಟ್ಕೊಂಡು ಎಲೆಕ್ಷನ್ ಬಂದು ನಿಂತ್ಕೊಂಡು ಎಲೆಕ್ಷನ್ ಫೇಸ್ ಮಾಡೋ ಶಕ್ತಿ ಯಾರಿಗೂ ಇಲ್ಲ ಈಗ. ಯಾಕೆಂದರೆ ಕನಿಷ್ಠ ಪಕ್ಷ ಒಂದು MLA ಎಲೆಕ್ಷನ್ಗೆ 40ರಿಂದ 50 ಕೋಟಿ ಖರ್ಚು ಮಾಡಬೇಕು. ಯಾರು ತೊಗೊಂಡ್ಬರ್ತಾರೆ? ಎಲ್ಲಿಂದ ತೊಗೊಂಡ್ಬರ್ತಾರೆ? ಅವರೇ ಮಾಡಬೇಕು. ಇರೋರೇ MLA ಆಗಬೇಕು. ಅವರ ಅಪ್ಪ ಮಕ್ಕಳು ತಾತ ಮುತ್ತಾತಿರು ಅವರವರೇ ಆಗಬೇಕು. ಬೇರೆ ಯಾರಿಗೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅವರವರೇ ತಿನ್ಕೊಂಡು ಹೋಗ್ತಾರೆ. ಈಗ ಡಿ ಕೆ ಶಿ ಅವರು CM ಆದರೆ ಅವರ ಆಡಳಿತ ಹೆಂಗಿರುತ್ತೆ ಸರ್? ಅಂದರೆ ಈಗ ಸಿದ್ದರಾಮಯ್ಯ ಅವರು ಬಂದು 5 ಗ್ಯಾರಂಟಿಗಳನ್ನ ಕೊಟ್ಟು ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈಗ ಡಿ ಕೆ ಶಿ ಅವರು ಏನಾದರೂ ಬಂದರೆ ಈಗ ಇನ್ನೂ ಜಾಸ್ತಿ ಮಾಡ್ತಾರಾ ಅಥವಾ ಇದರಲ್ಲೇ ಇನ್ನೂ ಕಮ್ಮಿ ಮಾಡ್ತಾರಾ ಅನ್ನುವಂಥದ್ದು? ಜಾಸ್ತಿ ಮಾಡ್ಬೋದು ಮೇಡಮ್ ಅವರೇ. ಯಾಕೆಂದರೆ ಒಂದು 4ರಿಂದ 5 ಸಾವಿರ ರೂಪಾಯಿನ ಕೊಡೋಕ್ಕಾಗ್ತಾರಂತೆ. ಈಗ ಒಂದು BPL ಕಾರ್ಡಿಗೆ 4ರಿಂದ 5 ಸಾವಿರ ರೂಪಾಯಿ ಕೊಡೋ ಥರ ಮಾಡಿ ಒಂದು 15 ಸಾವಿರ ರೂಪಾಯಿ ತೊಗೊಂಬಿಟ್ರು ಜನಗಳಿಂದ. ಅಂದರೆ ಒಂದು 10 ಸಾವಿರ ರೂಪಾಯಿ ಪ್ರಾಫಿಟ್ ಆಯಿತು ಒಬ್ಬ ಪರ್ಸನ್ನಿಂದ. ಅವರು ಬಂದಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ತಾರೆ, ಇನ್ನೊಂಚೂರು ಜಾಸ್ತಿ ಮಾಡ್ಕೊತಾರೆ ಇನ್ಕಮ್. ಸರ್ಕಾರ ನಡೆಸೋಕ್ಕೆ ಅಂತ ಹೇಳ್ಕೊತಾರೆ. ಸರ್ಕಾರ ಏನು ನಡೆಸ್ತಾ ಇದ್ದಾರೆ? ಎಲ್ಲ ಗುಂಡಿ ಪಂಡಿ ಎಲ್ಲ ಹಂಗೆ ಬಿದ್ದೈತೆ. ಅದರಿಂದ ಜನಗಳಿಗೇನು ಅನುಕೂಲ ಆಗಲ್ಲ. ಯಾರು CM ಆದರೂ ಅನುಕೂಲ ಆಗಲ್ಲ. ಒಂದಷ್ಟು ಜನ ಹೇಳ್ತಾರೆ ಅಂದರೆ ಒಂದು ಕಡೆ ಕಿತ್ಕೊತಾ ಇದೆ, ಇನ್ನೊಂದು ಕಡೆ ಕೊಡ್ತಾ ಇದೆ ಅನ್ನುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಕಿತ್ಕೊತಾನೆ ಇರೋದವರು, ಕೊಡ್ತಾ ಇಲ್ಲ. ಕೊಡ್ತಾ ಇರೋದೇನು ನಿಮಗೆ ತುಪ್ಪ ಸುರಿದಂಗೆ 2 ತಿಂಗಳಿಗೋ 3 ತಿಂಗಳಿಗೋ ಒಂದು ಸತಿ ಭಾಗ್ಯಲಕ್ಷ್ಮಿ ಹಣನೋ, ಯಾವ ಲಕ್ಷ್ಮಿ ಹಣ ಅದು, ಭಾಗ್ಯಲಕ್ಷ್ಮಿ ಹಣ, ಗೃಹಲಕ್ಷ್ಮಿ ಹಣ ಕೊಡ್ತಾವ್ರೆ. ಇವರು ತಿಂಗಳ ಇಸ್ಕೊಂಡು ತಿಂತಾವ್ರೆ. ಅದರಿಂದ ಅನುಕೂಲ ಅವ್ರಿಗೆ ಹೊರತು ಸಾರ್ವಜನಿಕರಿಗಲ್ಲ. ಸೊ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಕಾಂಗ್ರೆಸ್ ಸರ್ಕಾರದ ಬಗ್ಗೆ? ಕಾಂಗ್ರೆಸ್ಸು, ಬಿ ಜೆ ಪಿ, ಜೆ ಡಿ ಎಸ್ಸು, ಕಮ್ಯುನಿಸ್ಟು ಯಾರೂ ಇಲ್ಲ ಮೇಡಮ್ ಅವರೇ. ಸೊ ಇದು ಏನಾಗಬೇಕು ಅಂದರೆ ಮೊದಲಿಂದ ರೀಸಫಲ್ ಆಗಬೇಕು. ಯಾರಾದರೂ ಸುಪ್ರೀಂ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಮುಖಾಂತರ ಅವ್ರ ಮಾನಿಟರಿಂಗಲ್ಲಿ ಎಲೆಕ್ಷನ್ ನಡೀಬೇಕು. ಯಾರೂ ₹1 ತೊಗೊಬಾರ್ದು. ಇವರು ನಮ್ಮ ಚುನಾವಣಾ ಆಯೋಗದವರು ಏನು ನಿಗದಿಪಡಿಸ್ತಾರೆ, ಒಂದು MLA ಎಲೆಕ್ಷನ್ಗೆ ಎಷ್ಟು ಖರ್ಚು ಮಾಡಬೇಕು ಅಂತ, ಅಷ್ಟರಲ್ಲಿ ಎಲೆಕ್ಷನ್ ಮಾಡೋ ಥರ ಆಗಬೇಕು. ಆವಾಗ ಸಾರ್ವಜನಿಕವಾಗಿ ಏನೋ ಉದ್ಧಾರ ಆದರೂ ಆಗ್ಬೋದು. ಅದು ಸದ್ಯಕ್ಕೆ ಆಗೋದಿಲ್ಲ ಮೇಡಮ್ ಅವರೇ. ಅದರಿಂದ ಯಾರೇ ಪಕ್ಷ ಬಂದರೂ ಎಲ್ಲ ತಿನ್ನೋರೆ. ಇವ್ರು ₹100 ತಿಂದರೆ ಅವ್ರು ₹200 ತಿಂತಾರೆ. ಇಲ್ಲಿ ಯಾವ ಸಣ್ಕಳ್ರು ಅಂತ ಹುಡ್ಬೇಕು ಅಷ್ಟೇ ನೀವು. ಅದನ್ನು ಬಿಟ್ಬಿಟ್ಟು ಯಾರು ಉದ್ಧಾರ ಮಾಡ್ತಾರೆ, ಯಾರು ಇಚ್ಛಾಶಕ್ತಿ ಇಟ್ಕೊಂಡಂತೂ ರಾಜಕೀಯಕ್ಕೆ ಬರೋಲ್ಲ. ರಾಜಕೀಯಕ್ಕೆ ಬರೋರೆಲ್ಲ 90% ಕಳ್ರೆ.